ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮುಂಗಾರಿಗೆ ಶುರುವಾಯ್ತು ಕೌಂಟ್ ಡೌನ್. ಕುಮಟಾದಲ್ಲಿ ಭರ್ಜರಿ 14 ಸೆಂಟಿಮೀಟರ್ ಮಳೆ. ಎಸ್, ಕೇರಳದಿಂದ ಮುಂದೆ ಸಾಗ್ತಾ ಇರೋ ಮುಂಗಾರು ಕರ್ನಾಟಕವನ್ನ ಪ್ರವೇಶಿಸಲು ಸಮಯ ಪ್ರಶಸ್ತವಾಗಿದೆ ಅಂತ ಕರ್ನಾಟಕ ಹವಾಮಾನ ಇಲಾಖೆ ಹೇಳಿದ್ದು, ಇಂದು ನಾಳೆಯೊಳಗೆ ಮುಂಗಾರು ಕರ್ನಾಟಕದಲ್ಲಿ ಅಧಿಕೃತವಾಗಿ ಪಾದಾರ್ಪಣೆ ಮಾಡಲಿದೆ. ಇದರಿಂದಾಗಿ ಕರ್ನಾಟಕ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯುವ ಲಕ್ಷಣಗಳಿದೆ ಅಂತ ಹವಾಮಾನ ತಜ್ಞರು ಅಂದಾಜಿಸಿದ್ದಾರೆ. ಆದರೆ ಸೋಮವಾರದಂತೆ ಮಂಗಳವಾರನೂ ಬೆಂಗಳೂರಿನಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ತಜ್ಞರು ಹೇಳಿರುವ ನುಡಿಗಳು ಸುಳ್ಳಾಗಿವೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಪ್ರದೇಶ ಮತ್ತು ಮಲೆನಾಡುಗಳಲ್ಲಿ ಭರ್ಜರಿ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಕಳೆದ 24 ಗಂಟೆಗಳಲ್ಲಿ 14 ಸೆಂಟಿಮೀಟರ್ ಮಳೆ ಸುರಿದಿದ್ದು ಭೂಮಿಯನ್ನ ತಂಪಾಗಿಸಿದೆ. ಉತ್ತರ ಕರ್ನಾಟಕದಲ್ಲೂ ಭಾರಿ ಮಳೆಯಾಗಿದ್ದು ವಿಜಯಪುರದ ನಾಗಾಠಾಣದಲ್ಲಿ 9 ಸೆಂಟಿಮೀಟರ್, ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 8 ಸೆಂಟಿಮೀಟರ್, ವಿಜಯಪುರದ ಬಾಗೇವಾಡಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿ ರೈತರ ಮುಖದಲ್ಲಿ ನಗು ಮೂಡಿಸಿದೆ. ಇತರ ಜಿಲ್ಲೆಗಳಾದ ದಕ್ಷಿಣ ಕನ್ನಡದ ಮಂಗಳೂರು, ಮಣಿ, ಉತ್ತರ ಕನ್ನಡದ ಅಂಕೋಲಾದಲ್ಲಿ 6 ಸೆಂಟಿಮೀಟರ್, ಉಡುಪಿಯ ಕಾರ್ಕಳ, ಚಿಕ್ಕಮಗಳೂರಿನ ಶಿರಾಲಿ, ಹೊನ್ನಾವರ, ಕೊಟ್ಟಿಗೆಹಾರ, ಕಲಬುರಗಿಯ ಸುಳೆಪೇಟ್ನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪಣಂಬೂರು, ಕಾರವಾರ, ಮೂಡಬಿದ್ರೆ, ಬಂಟ್ವಾಳ, ಪುತ್ತೂರಿನಲ್ಲೂ ಸೂಪರ್ ಆಗಿ ಮಳೆ ಸುರಿದಿದೆ. ಸೊ ಮುಂಗಾರು ಎಲ್ಲಾ ಕಡೆನೂ ಜರ್ನಿ ಮುಗಿಸ್ಕೊಂಡು ಇದೀಗ ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಇದೆ. ಇನ್ನು ಮುಂಗಾರು ನಮ್ಮ ಕರ್ನಾಟಕವನ್ನ ತಂಪು ಮಾಡೋದೊಂದೇ ಬಾಕಿ. ಸೊ ಮುಂಗಾರನ್ನ ವೆಲ್ಕಮ್ ಮಾಡಕ್ಕೆ ಎಲ್ರು ಕಾಯ್ತಾ ಇದ್ದಾರೆ, ಎಸ್ಪೆಷಲಿ ರೈತರು. ಬೇಗ ಮುಂಗಾರು ನಮ್ಮ ಕರ್ನಾಟಕಕ್ಕೆ ಬರ್ಲಿ, ನಮ್ಮ ರೈತರ ಮುಖದಲ್ಲಿ ನಗು ಮೂಡ್ಲಿ, ಜೊತೆಗೆ ಭೂಮಿಯನ್ನ ತಂಪಾಗಿಸ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೀವು ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.